ಬೆಂಗಳೂರಿನಲ್ಲಿ ನವವಿವಾಹಿತೆ ಸಾವಿಗೆ ಶರಣಾಗಿದ್ದಾಳೆ. 25 ವರ್ಷದ ಶ್ವೇತಾ ಎಂಬ ಮಹಿಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ತಮ್ಮ ಮನೆಯಲ್ಲಿಯೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಸಾವಿಗೆ ಕಾರಣ ಗಂಡ ಹೆಂಡತಿಯ ನಡುವೆ ನಡೆದಿದ್ದಂತಹ ಜಗಳ ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಕಳೆದ 4 ತಿಂಗಳ ಹಿಂದಷ್ಟೇ ಪ್ರೇಮ ವಿವಾಹವಾಗಿದ್ದರು ಈ ಶ್ವೇತಾ. ಆದರೆ ಗಂಡನ ಜೊತೆಯಲ್ಲಿ ಜಗಳವಾದ ಕಾರಣ ಮನೆಯಲ್ಲಿಯೇ ಫ್ಯಾನ್ಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶ್ವೇತಾ. ಈ ಸಾವಿಗೆ ಕಾರಣ ಗಂಡನ ಜೊತೆಯಲ್ಲಿ ಆದಂತಹ ಜಗಳ ಅಂಥೇಳಿ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪತಿಯ ಜೊತೆಗೆ ಇರುವಂತಹ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅವರ ಜೊತೆಯಲ್ಲಿ ಜಗಳ ಆಡಿಕೊಂಡೇನೆ ಆಕೆ ಮೃತಪಟ್ಟಿರೋದು ಅಂಥೇಳಿ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅಲ್ಲೊಂದು ಡೆತ್ ನೋಟ್ ಕೂಡ ಸಿಕ್ಕಿರುವಂಥದ್ದು. ಆ ಡೆತ್ ನೋಟ್ನಲ್ಲೂ ಕೂಡ ಆಕೆ ಅದೇ ರೀತಿಯ ವಿಚಾರವನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು. ತನ್ನ ತಾಯಿಗೆ ಆ ಪತ್ರವನ್ನು ಆಕೆ ಬರೆದಿದ್ದಾಳೆ. ಸಾಯೋದಕ್ಕೂ ಮೊದಲು ಶ್ವೇತಾ, 25 ವರ್ಷದ ಶ್ವೇತಾ ತನ್ನ ತಾಯಿಗೆ ಪತ್ರವನ್ನು ಬರೆದಿದ್ದಾಳೆ. ಆ ಪತ್ರದಲ್ಲೂ ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾಳೆ. ಗಂಡನ ಮನೆಯಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ, ಹೀಗಾಗಿ ನಾನು ಸಾಯ್ತಾ ಇದ್ದೀನಿ ಅಂಥೇಳಿ ಆಕೆ ಉಲ್ಲೇಖವನ್ನು ಮಾಡಿರುವಂಥದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ, ಹೀಗೆ ಬಿಟ್ಟೋಗ್ತಾ ಇದ್ದೀನಿ ಅಂಥೇಳಿ. ಆದರೆ ಗಂಡ ಮತ್ತು ಗಂಡನ ಅಕ್ಕನಿಂದ ನನಗೆ ಹಿಂಸೆ ಆಗ್ತಾ ಇದೆ, ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹೀಗಾಗಿ ಸಾವಿನ ನಿರ್ಧಾರವನ್ನು ಮಾಡಿದ್ದೇನೆ ಅಂಥೇಳಿ ತನ್ನ ಡೆತ್ ನೋಟ್ನಲ್ಲಿ ಆಕೆ ಉಲ್ಲೇಖವನ್ನು ಮಾಡಿ ಮೃತಪಟ್ಟಿರುವಂಥದ್ದು, ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ನವವಿವಾಹಿತೆ, 25 ವರ್ಷ, ಕೇವಲ ಕೆಲವೇ ತಿಂಗಳುಗಳಾಗಿತ್ತು ಮದುವೆಯಾಗಿ. ಅಷ್ಟರಲ್ಲೇ ಗಂಡ ಮತ್ತು ಗಂಡನ ಅಕ್ಕನ ಹಿಂಸೆಯಿಂದ ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೇನೆ ಅಂತೇಳಿ ಪತ್ರವನ್ನು ಬರೆದಿಟ್ಟಿದ್ದಾಳೆ ಆ ಮಹಿಳೆ ಶ್ವೇತಾ. ಏನೆಲ್ಲ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಅದರ ಬಗ್ಗೆ? ಶ್ವೇತಾ ಅನ್ನುವಂತಹ ಯುವತಿ ಏನಿರ್ತಾಳೆ, ಈಕೆ ಮೂರ್ತಿ ಅನ್ನುವಂತಹ ಒಬ್ಬ ಯುವಕನನ್ನ ಪ್ರೀತಿಸಿ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಮದುವೆ ಕೂಡ ಆಗಿರ್ತಾರೆ. ಮದುವೆ ಆದಂತ ನಂತರದಲ್ಲಿ ಅವರು ಮೂರ್ತಿ ಮನೆ ಆಗಿರುವಂತಹ ಕಾಮಾಕ್ಷಿ ಪಾಳ್ಯದ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸುಂಕದ ಕಟ್ಟೆಗೆ ಶಿಫ್ಟ್ ಆಗಿರ್ತಾರೆ. ಅಲ್ಲೇ ಮದುವೆ ಆದಾಗಿಲಿಂದಲೂ ಕೂಡ ಮದುವೆಗೆ ಮುಂಚೆ ಚೆನ್ನಾಗಿದ್ದಂತಹ ಮೂರ್ತಿ ಮದುವೆ ಆದ ನಂತರದಲ್ಲಿ ಕೆಲವೊಂದು ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಕೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳನ್ನ ಮಾಡುವಂತಹದ್ದು, ಪ್ರತಿನಿತ್ಯ ಜಗಳ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಾನೆ. ಇದೇ ರೀತಿಯಲ್ಲಿ ಸಾಕಷ್ಟು ದಿನಗಳಿಂದ, ಅಂದ್ರೆ 4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮನಃಶಾಂತಿ ಇಲ್ಲದೆ ರೀತಿಯಲ್ಲಿ ಮಾಡಿದ್ದಾನೆ ನನ್ನ ಮಗಳಿಗೆ ಅನ್ನುವಂತಹ ಆರೋಪವನ್ನ ಸದ್ಯಕ್ಕೆ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಮೂರ್ತಿ ಅವರ ಅಕ್ಕ ಏನಿದ್ದಾಳೆ, ಆಕೆ ಕೂಡ ವರದಕ್ಷಿಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡಿ ನನ್ನ ತಮ್ಮ ಏನಿದ್ದಾನೆ ಆತನನ್ನ ಪ್ರೀತಿಸಿ ಮದುವೆ ಆಗಿ ಬಂದ್ಬಿಟ್ಟಿದ್ದಾಳೆ, ಏನು ಕೂಡ ತಂದೆ ಇಲ್ಲ ಅನ್ನುವಂತ ಮಾತುಗಳನ್ನ ಚುಚ್ಚಿ ಮಾತಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನದೊಂದಂತಹ ಶ್ವೇತೆ ಇದ್ದಾಳೆ. ಆಕೆ ಖುದ್ದು ತನ್ನ ಗಂಡ ಹಾಗೂ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಕೂಡ ಮಾತಾಡಿರ್ತಾಳೆ. ನನಗೆ ಈ ರೀತಿಯಾಗಿ ಸಾಕಷ್ಟು ಹಿಂಸೆ ಆಗ್ತಾ ಇದೆ, ಇದನ್ನ ನೀವು ಸ್ಟಾಪ್ ಮಾಡಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿರ್ತಾಳೆ. ಆದ್ರೆ ಯಾವುದೇ ರೀತಿಯಾದಂತಹ ಪರಿಣಾಮಕಾರಿ ಒಂದು ಕಾಣಿಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮೂರ್ತಿಯ ಮತ್ತು ಜೊತೆ ಆತನ ಅಕ್ಕನ ಹೆಸರಿನಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಸದ್ಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಬೆಳಗಿನ ಜಾವ ಆತ್ಮಹತ್ಯೆ ವಿಚಾರ ಬೆಳಕಿಗೆ ಬಂದಿರುವಂತಹದ್ದು. ಸದ್ಯಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ, ಸೋಕೋ ಟೀಮ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ಆ ಅಕ್ಕ ಮತ್ತೆ ಆ ಮೂರ್ತಿ ಏನಿದ್ದಾನೆ, ಆ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯೋಕೆ ಪೊಲೀಸರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿರುವಂತಹದ್ದು. ನವೀನ್.